ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಹಕ್ಕಿ ಜ್ವರದ ಬಗ್ಗೆ ಜನರು ಜಾಗೃತಿ ವಹಿಸಿ. ಹಕ್ಕಿ ಜ್ವರದ ಗುಣಲಕ್ಷಣಗಳು ಕಂಡು ಬಂದರೆ ರೋಗಿಗಳು ನೇರವಾಗಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಬೀಮ್ ಸರ್ಜನ್ ವಿಠಲ್ ಶಿಂದೆ ಹೇಳಿಕೆ. ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಧಿಕ್ಕಾರ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ನೇತೃತ್ವದಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರ್ನೆ ರಸ್ತೆ ತಡೆದು ಪ್ರತಿಭಟನೆ. ಗಡಿಭಾಗದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಎಂಇಎಸ್ ಶಿವಸೇನೆ ಪುಂಡಾಟಿಕೆಗೆ ಕಡಿವಾಣ. ಮಾರ್ಚ್ 10ಕ್ಕೆ ಕನ್ನಡ ಸಂಘಟನೆಗಳ ಶಕ್ತಿ ಪ್ರದರ್ಶನ. ಕರ್ವೆ ಶಿವರಾಮೇಗೌಡ ಬಣದ ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷ ಮಹಾಂತೇಶ್ ರಣಕಟ್ಟಿಮಠ್ ಹೇಳಿಕೆ. ಗಡಿಭಾಗದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಎಂಇಎಸ್ ಶಿವಸೇನೆಯ ಪುಂಡಾಟಿಕೆಗೆ ಕಡಿವಾಣ ಹಾಕಬೇಕು ಎಂದು ಮಾರ್ಚ್ 10ಕ್ಕೆ ಕನ್ನಡ ಸಂಘಟನೆಗಳು ಶಕ್ತಿ ಪ್ರದರ್ಶನ ಮಾಡಲಿದ್ದೇವೆ ಎಂದು ಕರ್ವೆ ಶಿವರಾಮೇಗೌಡ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷ ಮಹಾಂತೇಶ್ ರಣಕಟ್ಟಿಮಠ್ ಹೇಳಿದರು. ಗಡಿಭಾಗದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಎಂಇಎಸ್ ಶಿವಸೇನೆಯ ಪುಂಡಾಟಿಕೆಗೆ ಕಡಿವಾಣ ಹಾಕಬೇಕು ಎಂದು ಮಾರ್ಚ್ 10ಕ್ಕೆ ಕನ್ನಡ ಸಂಘಟನೆಗಳು ಶಕ್ತಿ ಪ್ರದರ್ಶನ ಮಾಡಲಿದ್ದೇವೆ ಎಂದು ಕರ್ವೆ ಶಿವರಾಮೇಗೌಡ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷ ಮಹಾಂತೇಶ್ ರಣಕಟ್ಟಿಮಠ್ ಗುರುವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಆದರೆ ಕನ್ನಡದ ಎಲ್ಲರೂ ನೀವು ನೋಡಿದ್ರೇನೆ ಅಂದರೆ ಇವ್ರು ಏನಾರ ಎಂದರೆ ಕಲ್ಲು ಹೋಗೋದು ನೋಡಿದರೆ, ಮಸಿ ಹಚ್ಚಿದ್ದು ನೋಡಿದರೆ, ಬಸ್ಸಿಗೆ ಏನಾರು ಬೆಂಕಿ ಹಚ್ಚಿದ್ದು ನೋಡಿದರೆ ಇರಲಿ. ಇದ್ರ ಮೇಲೆ ಸರ್ಕಾರ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಆ ಎಂಇಎಸ್ ಪುಂಡರನ್ನು ಗಡೀಪಾರು ಮಾಡೋಕ್ಕೂ ಶಿವಸೇನೆ ಹಾಗೂ ಎಂಇಎಸ್ಸನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ತೀವಿ. ಇದರಲ್ಲಿ ಎಲ್ಲರ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ 7.5 ಕೋಟಿ ಜನ ಅವ್ರಿಗೆ ತಕ್ಕ ಶಾಸ್ತಿಯನ್ನು ನೀಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನೋ ತೋರಿಸ್ತೀವಿ ಅಂತ ಹೇಳ್ತೀವಿ. ಇಲ್ಲ, ಅದೇ ನಮ್ಮ ದುರ್ದೈವ. ಒಂದು ಮಾತು ಹೇಳಬೇಕಂದ್ರೆ ಇದರಲ್ಲಿ ಆ ಭಾಗದ ಶಾಸಕರು ಇನ್ವಾಲ್ವ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಾವು ಓಪನ್ ಆಗಿ ಹೇಳ್ತೀನಿ, ಯಾರೇನು ಭಯ ಇಲ್ಲ ನಮಗೆ. ಆ ಶಾಸಕರ ಒಂದು ಮಾರ್ಗದರ್ಶನದ ಮೇರೆಗೆ ಆ ಸಣ್ಣ ಮಗು ಹೋಗಿ ಪೋಸ್ಕೋ ಕೇಸ ಹಾಕ್ಲಿಕ್ಕೆ ಇದು ಮಾಡ್ತಾರಂದ್ರೆ ನೀವು ಅಷ್ಟೇ ತಿಳ್ಕೋಬೇಕು. ಅವ್ರ ಮೇಲೆ ಮುಂದಿನ ದಿನಮಾನದಲ್ಲಿ ಅವ್ರಿಗೂ ಉತ್ತರ ಕೊಡ್ತೀವಿ. ಗ್ರಾಮೀಣ ಭಾಗದಲ್ಲಿ ಯಾರಿಗೆ ಅವ್ರಿಗೂ ಉತ್ತರ ಕೊಡ್ತೀವಿ. ಮತ್ತು ನಾವು ಯಾವುದೂ ಪಕ್ಷದಲ್ಲಿಲ್ಲ, ಏನಿಲ್ಲ. ನಾವು ಸುಮಾರು ಒಂದು 30-35 ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ. ಯಾವುದೇ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿಲ್ಲ. ಆದರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿಯನ್ನು ಕನ್ನಡಿಗರು ನೀಡೇ ನೀಡ್ತಾರಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡಲಾಗ್ತೇವೆ. ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ರಾಜು ಕೋಲಾ ಮಾತನಾಡಿ, ಹಿರಿಯ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಎಂಇಎಸ್ ಪುಂಡರ ಅಟ್ಟಹಾಸವನ್ನ ಖಂಡಿಸಿದ್ದಾರೆ. ಈಗಾಗಲೇ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಇದಕ್ಕೆ ಪೂರ್ವಕವಾಗಿ ಮಾರ್ಚ್ 10ರಂದು ಬೆಳಗಾವಿ ಚಲೋ ಕರೆ ನೀಡಿರುವುದಕ್ಕೆ ಇದಕ್ಕೆ ಜೈ ಕರ್ನಾಟಕ ಸಂಘಟನೆ ಕರ್ವೆ ಶಿವರಾಮೇಗೌಡ ಬಣ ಬೆಂಬಲ ನೀಡಿದ್ದಾರೆ. ಕನ್ನಡ ಶಿವಸೇನೆಯ ವಾಟಾಳ್ ನಾಗರಾಜ್, ಶಿವರಾಮೇಗೌಡ, ಸಾರಾ ಗೋವಿಂದ್ ಆಗಮಿಸಲಿದ್ದಾರೆ ಎಂದರು. ವಾಜಿದ್ ಹಿರೇಕುಡಿ ಮಾತನಾಡಿ, ಕನ್ನಡ ಪರ ಸಂಘಟನೆಯ ಒಕ್ಕೂಟದಿಂದ ಮಾರ್ಚ್ 10ರಂದು ಬೆಳಗಾವಿ ಚಲೋ ಕರೆ ನೀಡಿದ್ದಾರೆ. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವ ಎಂಇಎಸ್ ಪುಂಡರ ಹಾವಳಿಯನ್ನ ಸಂದರ್ಭಕ್ಕೆ ತಕ್ಕಂತೆ ಕನ್ನಡ ಸಂಘಟನೆಗಳು ಉತ್ತರ ಕೊಡುತ್ತವೆ ಎಂದರು. ಮೊದಲು ಎಂಇಎಸ್ನವರು ಸರಿಯಾಗಿ ಕನ್ನಡ ಮಾತನಾಡಲು ಕಲಿಬೇಕು. ದಬ್ಬಾಳಿಕೆ ಮಾಡಿದರೆ ಬೆಳಗಾವಿ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಬಹಳ ಪ್ರೀತಿಯಿಂದ ನಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಐತಂತ ಆ ರೀತಿಯನ್ನು ಮಾತಾಡ್ತಿದ್ರು. ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೇನು ನಾವು ನೋಡಿದ್ವಿ, ಮರಾಠಿ ಪತ್ರಕವನ್ನು ತಮ್ಮ ಭಾಷೆನೊಳಗೆ ನಾವು ಮರಾಠಿ ಪತ್ರವನ್ನು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೀವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದು. ಕನ್ನಡ ಬಿಟ್ಟರೆ ಬೇರೆ ಯಾವುದು ಪತ್ರಿಕೆಯನ್ನು ಕೊಡುವಂಥ ಅಲೌಟ್ ಮಾಡಬಾರ್ದು. ಯಾಕೆ ನಿಮಗೇನು ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ, ಏನು ನೀವು ದುಡ್ದಿದ್ರೆ ದುಡ್ಡು ಬರ್ತಾ ಇಲ್ಲ ನಿಮಗೆ. ನಮ್ಮಂಥ ಜನಸಾಮಾನ್ಯರನ್ನು ದುಡ್ಡು ತೊಗೊಂಡು ನಾವು ನಿಮ್ಮಂಥವ್ರನ್ನ ಪಗಾರ ಕೊಟ್ಟು ನಾವು ಇಡ್ತಾ ಇದ್ದೀವಿ. ಇಲ್ಲೇ ನಮ್ಮನ್ನಂಥ ಪಗಾರ ತೊಗೊಂಡು ನೀವು ನಮ್ಮಲ್ಲೇನೋ ದಬ್ಬಾಳಿಕೆ ಮಾಡುವಂಥ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಕೆಲಸ ಮಾಡ್ತಾ ಇದ್ರಲ್ಲ. ಸಂಪೂರ್ಣವಾಗಿ ಬೆಳಗಾವಿ ಎಷ್ಟು ಅಧಿಕಾರಿಗಳು ಅದಾರ ಡಿಪಾರ್ಟ್ಮೆಂಟ್ಗಳು ಹಿಡ್ಕೊಂಡು ವರ್ಗಾವಣೆ ಆಗಬೇಕನ್ನುವಂಥ ಸಂಪೂರ್ಣವಾಗಿ ವಾಟಾಳ್ ನಾಗರಾಜ್ ಸಾಹೇಬರು ಅದೇ ರೀತಿ ಮಾತಾಡಿದರು. ಇವತ್ತು ಬೆಳಗಾವಿ ಕನ್ನಡ ಪರ ಸಂಘಟನೆಯಿಂದ ವರ್ಗಾವಣೆ ಮಾಡಲೇಬೇಕು ಅಂತ ನಮ್ಮ ಹೋರಾಟ ಪ್ರಾರಂಭಿದೆ. ಹಾಗೂ ಗುರುರಾಜ್ ಕಲ್ಯಾಣ್ ಶೆಟ್ಟಿ CPI ಅವರು ಅಂತ ರಾತ್ರಿ ಪೋಸ್ಟ್ ಕೇಸನ್ನು ದಾಖಲೆ ಮಾಡ್ತಾ ಇದ್ದಾರೆ.
ಯಾರು ಒತ್ತಡದಿಂದ ಈ ರೀತಿ ಮಾಡಿದಾರ ಅನ್ನೋದು ಇಷ್ಟೆಲ್ಲ ನಾವು ಹೋರಾಟ ಮಾಡಿದ ನಂತರ ಅದನ್ನು ಕೇಸನ್ನು ಹಿಂದುಪಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು. ಇವ್ರನ್ನ ಮೊದಲನೇದಾಗಿ ಸಸ್ಪೆಂಡ್ ಮಾಡಬೇಕು, ಅಮಾನತನ ಆಗಬೇಕು. ಇಲ್ಲ ಆದ್ರೆ ಇದನ್ನು ಈ ಹೋರಾಟ ನಮ್ಮ ನಿಂದಿರೋದಿಲ್ಲ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕಸ್ತೂರಿ ಬಾವಿ, ಅನಿಲ್ ದಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಜ್ಯ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ನೇತೃತ್ವದಲ್ಲಿ ಗುರುವಾರ ಚೆನ್ನಮ್ಮ ವೃತ್ತದಲ್ಲಿ ದಿಢೀರ್ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ನೇತೃತ್ವದಲ್ಲಿ ಗುರುವಾರ ಚೆನ್ನಮ್ಮ ವೃತ್ತದಲ್ಲಿ ದಿಢೀರ್ನೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಗ್ಯಾರಂಟಿ ಕೊಡ್ತೇನೆ ಅಂತ ಸುಳ್ಳು ಹೇಳಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಭ್ರಷ್ಟ ಬಿಜೆಪಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ರಾಜ್ಯವನ್ನು ಮಾರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ ವೈಫಲ್ಯಗಳನ್ನ ಖಂಡಿಸಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಕ್ಕಿ ಜ್ವರದ ಬಗ್ಗೆ ಜನರು ಜಾಗೃತಿಯಿಂದ ಇರಬೇಕು ಅಂತ ಬೇಮ್ಸ್ನ ಸರ್ಜನ್ ವಿಠಲ್ ಶಿಂದೆ ತಿಳಿಸಿದ್ರು. ಹಕ್ಕಿ ಜ್ವರದ ಬಗ್ಗೆ ಜನರು ಜಾಗೃತಿಯಿಂದ ಇರಬೇಕೆಂದು ಬೀಮ್ಸ್ ಸರ್ಜರಿ ವಿಠಲ್ ಶಿಂದೆ ಹೇಳಿದ್ರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಹಕ್ಕಿ ಜ್ವರದ ಗುಣಲಕ್ಷಣಗಳು ಕಂಡು ಬಂದ್ರೆ ರೋಗಿಗಳು ನೇರವಾಗಿ ಜಿಲ್ಲಾಸ್ಪತ್ರೆಗೆ ಬಂದ್ರೆ ನಮ್ಮಲ್ಲಿ ನುರಿತ ತಜ್ಞರಿದ್ದಾರೆ. ಹಕ್ಕಿ ಜ್ವರದ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಎಂದರು. ಕೋಳಿ ಮಾಂಸ ತಿನ್ನುವಾಗ ಸರಿಯಾಗಿ ಬೇಯಿಸಿ ತಿನ್ನಬೇಕು. ಹಕ್ಕಿ ಜ್ವರ ಬಂದ್ರೆ ನಿಮೋನಿಯಾ ಆಗುತ್ತದೆ. 3ನೇ ಹಂತ ಬರುವವರೆಗೂ ಕಾಯಬಾರದು. ಮೊದಲು ಜ್ವರ, ಕಣ್ಣು ಹಿಂದೆ ನೋವು, ನೆಗಡಿ ವಿಪರೀತವಾಗಿ ನಡೆಯಲು ಆಗೋದಿಲ್ಲ. ಉಸಿರಾಟದ ತೊಂದರೆ ಕಂಡು ಬಂದ್ರೆ ಜಿಲ್ಲಾಸ್ಪತ್ರೆಗೆ ಬಂದ್ರೆ ನಾವು ಚಿಕಿತ್ಸೆ ಕೊಡಲು ಸುಲಭವಾಗುತ್ತದೆ ಎಂದರು. ಅಪಾಯದಲ್ಲಿ ಅದು ಯಾವ ರೀತಿ ಸದ್ಯಕ್ಕೆ ನೋಡಬೇಕು. ಮೊದಲು ಒಂದು 10 ವರ್ಷಗಳ ಹಿಂದೆ ಬಂದಿತ್ತು ಅದೇ ರೀತಿ. ಸೊ ಅವಾಗ ಅದು ಅವಾಗೂ ಟ್ರೀಟ್ಮೆಂಟ್ ನಿಮೋನಿಯಾ ಆಗ್ತದೆ. ಸೊ ಮೊದಲನೇ ಹಂತದೊಳಗೆ ಹಂತಗಳು, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ಸೊ ಮೊದಲನೇ ಹಂತದಲ್ಲಿ ಇತ್ತಪ್ಪ ಅಂತಂದರೆ ಏನು ತೊಂದರೆ ಬರಲ್ಲ. ಸೊ ಲೇಟಾಗಿ ಬಂದರು 3ನೇ ಹಂತಕ್ಕೆ ಬಂತಪ್ಪ ಅಂತಂದರೆ ನಿಮೋನಿಯಾ ಅಂತಂದ್ರೆ ಕಷ್ಟ. ಸೊ ಆದರೂ ಕೂಡ ನಮ್ಮಲ್ಲಿ ತಜ್ಞ ವೈದ್ಯರು ಮತ್ತು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ವೆಂಟಿಲೇಟರ್ ವ್ಯವಸ್ಥೆಗಳು ಕೂಡ ಇದ್ದಾವೆ. ಸೊ ಅವಾಗ ಅದು ಅಪಾಯಕ್ಕೆ ಹೋಗ್ತಕ್ಕಂಥ ಜಾಸ್ತಿ ಇದೆ. ಅದಕ್ಕೆ ನಾವು ಜನರಲ್ಲಿ ಏನು ರಿಕ್ವೆಸ್ಟ್ ಮಾಡೋದು ಅಂದರೆ ಸಣ್ಣ ಮಕ್ಕಳು, ವಯೋವೃದ್ಧರು ಅಂಥವ್ರು ಏನಾದರೂ ಕಂಡು ಬಂದಿರಪ್ಪ ಅಂತಂದ್ರೆ ತಕ್ಷಣ ನಮ್ಮ ಆಸ್ಪತ್ರೆ ಬಂದರೆ ಅಲ್ಪ ಪ್ರಮಾಣದಲ್ಲಿದ್ದಾಗ ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ, ಅದಕ್ಕೆ ಔಷಧ ಕೊಟ್ಟು ಗುಣಲಕ್ಷಣ ಟ್ರೀಟ್ಮೆಂಟ್ ಮಾಡಿದರೆ ಅವರು ಸಂಪೂರ್ಣ ಗುಣಮುಖ ಆಗ್ತಕ್ಕಂತ ಹೇಳ್ತಾರೆ. ಸೊ ಅದಕ್ಕೆ ಮೊದಲೇ ಜ್ವರ ಬರ್ತದೆ, ವಿಪರೀತವಾಗಿರ್ತಕ್ಕಂಥ ಜ್ವರ ಬರ್ಬೋದು. ಮತ್ತು ಕಣ್ಣು ಹಿಂದುಗಡೆ ಅದು ಕಣ್ಣುಗುಡ್ಡು ಹಿಂದೆ ನೋವು ಬರ್ತವೆ. ಸೊ ಮತ್ತು ನೆಗಡಿಗಳು ಬರ್ತದೆ, ಗಂಟಲು ನೋವು ಬರ್ತದೆ. ಸೊ ವಿಪರೀತವಾಗಿರ್ತಕ್ಕಂಥ ಮೈಕೈ ನೋಸೋದು, ನಡಿಲಿಕ್ಕೆ ಆಗೋದಿಲ್ಲ. ಫ್ಲೂಲೆಕ್ ಅಂದರೆ ಉಸಿರಾಟದಲ್ಲಿ ಕಷ್ಟ ಆಗ್ತದೆ. ಇಲ್ಲಿಂದ ಸ್ವಲ್ಪ ಹೋಗ್ತಿರ್ತೀವಲ್ಲ, ಉಸಿರಾಟಕ್ಕೆ ಕಷ್ಟ ಆಗ್ತದೆ. ಇಷ್ಟು ಬರ್ತಕ್ಕಂಥ ಮತ್ತು ವಿಪರೀತ ಸಂದರ್ಭದಲ್ಲಿ ಗುಳ್ಳೆಗಳು, ಮೇವು ದದ್ದುಗಳಂತ ಹೇಳ್ತೀವಿ, ಅವು ಆಗತಕ್ಕಂಥ ಸಂಭವತೆ ಇರ್ತದೆ. ಸಣ್ಣ ಮಕ್ಕಳು ಹಾಗೂ ವಯೋವೃದ್ಧರಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ್ರೆ ತಕ್ಷಣ ಜಿಲ್ಲಾಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬೇಕು. ಇಲ್ಲಿವರೆಗೂ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಪ್ರಕರಣ ದಾಖಲಾಗಿಲ್ಲ. ಆದ್ರೂ ನಾವು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में
4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರದ ಗನಾಚಾರಿ ಗಲ್ಲಿಯಲ್ಲಿ ಸಮುದಾಯ ಭವನ ನಿರ್ಮಿಸೋಕೆ ಮುಂದಾದ ನಗರ ಸೇವಕ ಶಂಕರ್ ಪಾಟೀಲ್ ಅವರ ಧೋರಣೆಯನ್ನ ಖಂಡಿಸಿ ಕಾಟಿಕ್ ಸಮಾಜದ ಬಕ್ರಿ ಮಂಡಳಿಯ ರಹವಾಸಿಗಳು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಬೆಳಗಾವಿ ನಗರದ ಗನಾಚಾರಿ ಗಲ್ಲಿಯಲ್ಲಿ ಸಮುದಾಯ ಭವನ ನಿರ್ಮಿಸೋಕೆ ಮುಂದಾದ ನಗರ ಸೇವಕ ಶಂಕರ್ ಪಾಟೀಲ್ ಅವರ ಧೋರಣೆಯನ್ನ ಖಂಡಿಸಿ ಕಾಟಿಕ್ ಸಮಾಜದ ಬಕ್ರಿ ಮಂಡಳಿಯ ರಹವಾಸಿಗಳು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಗನಾಚಾರಿ ಗಲ್ಲಿಯ ಬಕ್ರಿ ಮಂಡಳಿ ಕಾಟಿಕ್ ಸಮಾಜದವರು ನಗರ ಸೇವಕ ಶಂಕರ್ ಪಾಟೀಲ್ ಅವರ ಧೋರಣೆಯನ್ನ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಆಮೇಲೆ ನಾವು ಜಾಸ್ತಿ ಮಾಡಿಕೊ ಬೆಳಗಾವಿಯ ಗನಾಚಾರಿ ಗಲ್ಲಿಯಲ್ಲಿ 100 ವರ್ಷಗಳ ಹಳೆಯದಾದ ಕಾಟಿಕ ಸಮಾಜದ ಬಕ್ರಿ ಮಂಡಳಿ ಇದೆ. ಹಲವಾರು ಶಾಸಕರು, ನಗರ ಸೇವಕರು ಬಕ್ರಿ ಮಂಡಳಿ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಆದರೆ ವಿದ್ಯಮಾನ ನಗರ ಸೇವಕ ಶಂಕರ್ ಪಾಟೀಲ್ ಬಕ್ರಿ ಮಂಡಳಿಯಲ್ಲಿರುವ ಜಾಗೆಯನ್ನ ಸ್ವಾಧೀನಕ್ಕೆ ಪಡೆದು ಸಮುದಾಯ ಭವನವನ್ನ ನಿರ್ಮಿಸೋಕೆ ಮುಂದಾಗಿ ಸಮಾಜದ ಜನರಿಗೆ ತೊಂದರೆ ನೀಡ್ತಾ ಇದ್ದಾರೆ. ಬೀರದೇವರ ದೇವಸ್ಥಾನದ ಫಲಕವನ್ನ ಹರಿದು ಹಾಕಿ ಮಹಾನಗರ ಪಾಲಿಕೆಯಲ್ಲಿ ತಪ್ಪು ಕಲ್ಪನೆ ನೀಡಿದ್ದಾರೆ. 100 ವರ್ಷದ ಹಿಂದಿನ ದೇವಸ್ಥಾನದ ಪೂಜಾರಿಯ ಮನೆಯನ್ನ ಬುಲ್ಡೋಜರ್ನಿಂದ ನೆಲಸಮಗೊಳಿಸುವುದಾಗಿ ಹೇಳಿದ್ದಾರೆ. ಅಲ್ಲದೆ ಮಹಿಳೆಯರನ್ನ ನಿಂದಿಸ್ತಾ ಇರುವುದಾಗಿ ಮಾಜಿ ನಗರ ಸೇವಕ ರಾಕೇಶ್ ಪಲಂಗೆ ಆರೋಪಿಸಿದ್ರು. ಬೆಳಗಾವಿ ಗನಾಚಾರಿ ಗಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ಹಿಂದೂ ಕಾಟಿಕ್ ಸಮಾಜಕ್ಕೆ ಸಂಬಂಧಿಸಿದ ಜಾಗೆಯಿದ್ದ ಮಹಾನಗರ ಪಾಲಿಕೆ ಸ್ಥಾಪನೆಯ ಬಳಿಕ ಅದನ್ನ ಶಿಪ್ ಮಾರ್ಕೆಟ್ ಎಂದು ಸಿಟಿ ಸರ್ವೆ ಪಹಣಿಯಲ್ಲಿ ನೋಂದಾಯಿಸಲಾಗಿದೆ. ಮಹಾಪಾಲಿಕೆಯ ಜಾಗವಾದ್ರೂ ಕೂಡ ಅಲ್ಲಿ ಎಲ್ಲ ಸಮಾಜದ ಜನರು ವ್ಯಾಪಾರ ವಹಿವಾಟ ಮಾಡ್ತಾರೆ. ಆ ಜಾಗದಲ್ಲಿ ನಗರ ಸೇವಕ ಶಂಕರ್ ಪಾಟೀಲ್ ಯಾವುದೇ ಕಾರಣಕ್ಕೂ ಸಮುದಾಯ ಭವನವನ್ನ ನಿರ್ಮಿಸಬಾರದು ಎಂದು ರಹವಾಸಿ सुधीर घोडकी आग्रहिसिದ್ರು. आमच्या काटिक समाजाच्या ह्याच्यावर जागेवर येऊन सामुदायिक भवन बांधतो म्हणून आम्हाला त्रास करायला. आमच्या बोर्ड लावलेला बिरोदेवाचा मंदिरचा काटिक समाजचा बोर्ड लावलेला येऊन फाडून तिथल्या गल्लीतल्या पोरांना, आजूबाजूच्या इकडच्या तिकडच्या पोरांना घेऊन आमचा बोर्ड बीड फाडून आम्हाला त्रास करत आहे. आणि 100 वर्षापासून आमची काटिक समाजची जागा आहे. एवढे वर्ष आम्ही तिथं राहून, देऊळ आहे, आमचं ऑफिस आहे, गणपतीचं मंदिर आहे,
आम्ही दरवर्षी उत्साहाने जत्रा पण करतो, तरी ह्याच्यामध्ये अडथळा घालून कॉर्पोरेशनला एकाचं दोन सांगून ಈ ವೇಳೆ ಗಣಾಚಾರಿ ಗಲ್ಲಿ ಕಾಟಿಕ್ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಗಾಸಭಾಗದ ರಾಘವೇಂದ್ರ ಕಾಲನಿಯಲ್ಲಿ ಡ್ರೈನೇಜ್ ಸಮಸ್ಯೆಯಿಂದ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಕಾಸ್ಬಾಗ್ದ ರಾಘವೇಂದ್ರ ಕಾಲೋನಿಯಲ್ಲಿ ಡ್ರೈನೇಜ್ ಸಮಸ್ಯೆಯಿಂದ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುರುವಾರ ರಾಘವೇಂದ್ರ ಕಾಲೋನಿಯಲ್ಲಿ ಡ್ರೈನೇಜ್ ಸೋರಿಕೆಯಿಂದ ಜನರು ಹೈರಾಣಾಗಿದ್ದು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ರಾಘವೇಂದ್ರ ಕಾಲೋನಿಯಿಂದ ಮಾತಾಡೋದು. ಲಾಸ್ಟ್ ಮಂತ್ ಇಲ್ಲಿ ಡ್ರೈನೇಜ್ ಭಾಳ ಕೆಳಗಾಗಿ ಮೊನ್ನೆ ಒಂದು ಹೊಸ ಲೈನ್ ಹಾಕೋಗಿದ್ದಾರೆ. ಸೊ ಈ ಹಾಕಿ ಒಂದು ತಿಂಗಳಾದ್ಮೇಲೆ ಇಮಿಡಿಯೇಟ್ಲಿ ಮತ್ತೆ ಇವಾಗ ಬ್ಲಾಕೇಜ್ ಸ್ಟಾರ್ಟ್ ಆಗಿದೆ. ಮುಂದಲ್ಲಿ ಕ್ಲಿಯರೆನ್ಸ್ ಇಲ್ದನ ಇಲ್ಲಿ ಸ್ಲೋಪ್ ಮಾಡಲ್ದನ ಸರಿಯಾಗಿ ಒಂದು ಇದನ್ನು ತೊಗೊಳ್ದನ ಈಗ ಅವರು ಡ್ರೈನೇಜ್ ಹಾಕಿ ಹೋಗ್ಬಿಟ್ಟಿದ್ದಾರೆ. ಹಾಕಿ ಹೋದ್ಮೇಲೆ ಇವರು ಅದು ಸರಿಯಾಗಿ ಸ್ಲೋಪ್ ನೀರು ಪಾಸ್ ಆಗ್ಲಿಕ್ಕೆ ಅಂತ ಏನು ಬಂದು ನೋಡಿನೂ ಇಲ್ಲ. ಮತ್ತು ಇದೆಲ್ಲ ಇದೆ ತೆಗ್ಗ ದಿನ ಎಲ್ಲ ಹಂಗಾಗಿಬಿಟ್ಟು ಎಷ್ಟೋ ಹುಡುಗರಿಗೆ ಮತ್ತು ವಯಸ್ಸಾದವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ಲಿಕ್ಕೆ ನಡ್ಲಿಕ್ಕೆ. ನಾವು ಮನವಿ ಕೊಟ್ಟರು ಕೂಡ ಇದಕ್ಕೆ ನಾವು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ಇದು ಬಿಸಿಗಾಲದಲ್ಲಿನೇ ಈ ಥರ ಪ್ರಾಬ್ಲಮ್ ಆಗ್ತಾ ಇದ್ರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಲಾ ಸೊಸೈಟಿಯಲ್ಲಿ ಎಂಕೆ ನಂಬಿಯಾರ ಮೆಮೋರಿಯಲ್ ಸಭಾಂಗಣದಲ್ಲಿ ಮಾರ್ಚ್ 7ರಂದು ಅನುಕು ನ್ಯಾಯಾಲಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಲ್ಎಸ್ ಲಾ ಕಾಲೇಜಿನ ಸೆಕ್ರೆಟರಿ ಎಸ್.ವಿ. ಗಣಾಚಾರಿ ತಿಳಿಸಿದರು. ಕರ್ನಾಟಕ ಲಾ ಸೊಸೈಟಿಯಲ್ಲಿ ಎಂಕೆ ನಂಬಿಯಾರ್ ಮೆಮೋರಿಯಲ್ ಸಭಾಂಗಣದಲ್ಲಿ ಮಾರ್ಚ್ 7ರಂದು ಅನುಕು ನ್ಯಾಯಾಲಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಲ್ಎಸ್ ಲಾ ಕಾಲೇಜ್ ಸೆಕ್ರೆಟರಿ ಎಸ್.ವಿ. ಗಣಾಚಾರಿ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ವಾರ್ತಾ ಇಲಾಖೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನ್ಯಾಯಾಲಯದಲ್ಲಿ ಯಾವ ರೀತಿ ಕಲಾಪಗಳು ನಡೆಯುತ್ತಿದೆಯೋ ಅದೇ ಮಾದರಿಯಲ್ಲಿ ಈ ಅನುಕು ನ್ಯಾಯಾಲಯ ಪ್ರದರ್ಶನದಲ್ಲಿ ಕಾನೂನು ವಿದ್ಯಾರ್ಥಿಗಳ ತಂಡ ನಡೆಸಿಕೊಳ್ಳಲಿದ್ದಾರೆ ಎಂದರು. ಒಟ್ಟು 42 ತಂಡಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೈಕೋರ್ಟ್ ನ್ಯಾಯಾಧೀಶ ಉಮೇಶ್ ಅಡಿಗ ಅವರು ನೆರವೇರಿಸಲಿದ್ದಾರೆ. ಮಾರ್ಚ್ 9ರ ಸಮಾರೋಪ ಸಮಾರಂಭಕ್ಕೆ ಹೈಕೋರ್ಟ್ ನ್ಯಾಯಾಧೀಶ ಜಿ ಬಸವರಾಜ್ ಆಗಮಿಸಲಿದ್ದಾರೆ ಎಂದರು. ನಾವು ಎಂಕೆ ನಂಬಿಯಾರ್ ಇವರ ಹೆಸರಿನ ಅಡಿಯಲ್ಲಿ ಕೆ ವೇಣುಗೋಪಾಲ್, ಆಡಿಟರ್ ಜನರಲ್, ಎಕ್ಸ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ
ಇವರು ಸ್ಪಾನ್ಸರ್ ಮಾಡಿದಂತಹ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮ ದಿನಾಂಕ 7, 8 ಮತ್ತು 9ನೇ ತಾರೀಕು ಮಾರ್ಚ್ನಂದು ನಡೆಯಲಿದ್ದು, ಇದು ಪ್ರತಿ 2ನೇ ಶನಿವಾರ ಫಿಕ್ಸ್ ಇರುತ್ತದೆ ಪ್ರತಿ ವರ್ಷ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಟಿಸ್ ಅಡಿಗ ಸಾಹೇಬರು 7ನೇ ತಾರೀಕಿಗೆ 5:15 ಗಂಟೆಗೆ ಮಾಡಲಿದ್ದಾರೆ. ಅವತ್ತಿನ ದಿವಸ ಇನಾಗ್ರೇಷನ್ ಆಗಿ ಮಾರನೇ ದಿವಸ ಅಂದರೆ 8ನೇ ತಾರೀಕಿನ ದಿವಸ ಸಾಕಷ್ಟು ಕಾಂಪಿಟೇಷನ್ಗಳು ಅಂದರೆ ದೇಶವ್ಯಾಪ್ತಿಯಾಗಿ 42 ಟೀಮ್ಗಳು ಈ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಇದು ಅಣುಕು ನ್ಯಾಯಾಲಯ ಅಂದರೆ ನ್ಯಾಯಾಲಯದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಅಥವಾ ನ್ಯಾಯದಾನ ನಡೆಯುತ್ತದೆ ಅದೇ ರೀತಿ ಈ ಅಣುಕು ನ್ಯಾಯಾಲಯದಲ್ಲಿ ನಡೆಯಲಿದ್ದು, ಇದಕ್ಕೆ ಸಾಕಷ್ಟು ಪ್ರತಿಸಾದವಿದ್ದು ಬೇರೆ ಬೇರೆ ರಾಜ್ಯಗಳಿಂದ ಅಂದರೆ ಭೋಪಾಲ್ ನ್ಯಾಷನಲ್ ಲಾ ಕಾಲೇಜ್, ಒಡಿಸ್ಸಾದಿಂದ, ಆಮೇಲೆ ಕೇರಳದಿಂದ, ಗುಜರಾತ್ದಿಂದ ಮತ್ತು ಗೋವಾ ರಾಜ್ಯಗಳಿಂದ ಮತ್ತು ತಮಿಳುನಾಡು, ಮಹಾರಾಷ್ಟ್ರ ಈ ಥರ ಒಟ್ಟಿಗೆ 20 ರಾಜ್ಯಗಳಿಂದ ಬೇರೆ ಬೇರೆ ಸ್ಪರ್ಧಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಕರ್ನಾಟಕದಿಂದ ಸುಮಾರು 20 ಟೀಮ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾವೆ. ವಿಜೇತ ತಂಡಕ್ಕೆ 50,000 ಹಾಗೂ ರನ್ನರ್ ಅಪ್ ತಂಡಕ್ಕೆ 30,000 ನಗದು ಬಹುಮಾನ ವಿತರಣೆ ಮಾಡಲಿದ್ದೇವೆ. ಅಲ್ಲದೆ ಉತ್ತಮ ಪ್ರದರ್ಶನ ತೋರಿದ ವಿದ್ಯಾರ್ಥಿಗೆ ಪ್ರತ್ಯೇಕವಾಗಿ ನಗದು ರೀತಿಯ ಬಹುಮಾನ ನೀಡಲಾಗುವುದು ಎಂದರು. ಭೂಪಾಲ್, ಒಡಿಶಾ, ಕೇರಳ, ಗುಜರಾತ್, ಗೋವಾ, ತಮಿಳುನಾಡು, ಮಹಾರಾಷ್ಟ್ರದಿಂದ ತಂಡಗಳು ಭಾಗವಹಿಸಲಿದ್ದಾವೆ. ಕರ್ನಾಟಕದಿಂದ 20 ತಂಡಗಳು ಭಾಗವಹಿಸಲಿದ್ದಾರೆ ಎಂದರು. ವಿಜಯ್ ಕುಲಕರ್ಣಿ, ವಿಎಂ ದೇಶಪಾಂಡೆ, ಡಾಕ್ಟರ್ ಅನಿಲ್ ಹವಲ್ದಾರ್, ಮೃಣಾಲ್ ಕಾಮತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಖಾನಾಪುರ ತಾಲೂಕಿನ ಬರಗಾಂವ್, ಬಂಡರಗಾಳಿ, ಸಣ್ಣ ಹೊಸೂರು, ಗರ್ಲಗುಂಚಿ ಮತ್ತು ಶೆಡೆಗಾಳಿಯಲ್ಲಿ ಮಂಗಳವಾರ ಮಾರ್ಚ್ 4 ರಾತ್ರಿ ಕಳ್ಳರು ಬೀಗ ಹಾಕಿದ್ದ ಅನೇಕ ಮನೆಗಳ ಬೀಗಗಳನ್ನು ಮುರಿದು ಬೆಲೆ ಬಾಳುವ ವಸ್ತುಗಳನ್ನು ಕದ್ದೊಯ್ದ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ಬರಗಾಮ, ಬಂಡರಗಾಳಿ, ಸಣ್ಣ ಹೊಸರು, ಗಲಗುಂಜಿ ಮತ್ತು ಶೇಡಗಾಳಿಯಲ್ಲಿ ಮಂಗಳವಾರ ಮಾರ್ಚ್ 4, 2025 ರಾತ್ರಿ ಕಳ್ಳರು ಬೀಗ ಹಾಕಿದ ಅನೇಕ ಮನೆಗಳ ಬೀಗವನ್ನ ಮುರಿದು ಬೆಲೆ ಬಾಳುವ ವಸ್ತುಗಳನ್ನ ಕದ್ದೊಯ್ದ ಘಟನೆ ನಡೆದಿತ್ತು. ಇಂದು ಬೆಳಗ್ಗೆ ಈ ಘಟನೆ ಬೆಳಕಿಗೆ ಬಂದಿದೆ. ಮಂಗಳವಾರ ರಾತ್ರಿ ಬರಗಾಮದಲ್ಲಿ 4 ಮನೆಗಳ ಬೀಗವನ್ನ ಮುರಿದು ಕಳ್ಳರು ಕಳ್ಳತನ ಮಾಡಿದ್ದಾರೆಂದು ತಿಳಿದು ಬಂದಿದೆ. ಬಂಡರಗಾಳಿಯಲ್ಲಿ 1 ಮನೆಯ ಬೀಗವನ್ನ ಮುರಿದಿದ್ದಾರೆ. ಸಣ್ಣ ಹೊಸೂರಿನಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಬರಮನಿ ಪಾಟೀಲ್ ಹಾಗೂ ಸಂದೀಪ್ ರಾಂಬಾವು ಪಾಟೀಲ್ ಅವರ ಮನೆಗಳ ಬೀಗವನ್ನು ಸಹ ಅವರು ಮುರಿದಿದ್ದಾರೆ ಎಂದು ತಿಳಿದು ಬಂದಿದೆ. ಸಂದೀಪ್ ರಾಂಬಾವು ಪಾಟೀಲ್ ಅವರ ಮನೆಯಲ್ಲಿನ 15,000 ರೂಪಾಯಿಗಳನ್ನು ಕದ್ದಿದ್ದಾರೆ. ಗಲ್ಗುಂಚಿಯಲ್ಲಿ ಸಹಕಾರಿ ಸಂಘದ ಬೀಗವನ್ನು ಸಹ ಮುರಿದಿದ್ದಾರೆಂದು ತಿಳಿದು ಬಂದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. काल रात्री 1-2च्या दरम्यान गावात शेडे गावामध्ये कमीत कमी 4 घर असे फोडलेले आहेत. हे अशा पद्धतीने हे लॉक होतं, ते लॉकर कट करून हे लॉकर आहे, हे लॉकर कट करून घराचे घरफोडी केलेले आहे. एक कपाट होतं, एक कपाट फोडून हे कपाट फोडलेलं आहे. परत तिकडे येऊन तिजोरी पण फोडून ही तिजोरी फोडलेली आहे. झूम करून घे, इकडचं घे, खालचं घे, खालचं कपाट पण घे. झूम करून सॉल्व कर. झूम का नको बॉक्स नको. स्टॉप करते. अशा प्रकारे घरातील घरफोडी करून हे जे किचनमध्ये डबे होते ओपन करून कमीत कमी एक 80-90 हजारची नुकसान केलेले आहे. असे शेडेमध्ये अशा प्रकारे 4 घरं फोडलेले आहेत. सध्या 4 घरं माहिती आहेत. आणि हे घर फोडले ते नामदेव वाडकर यांच्या घरामध्ये खूप असे नुकसान झालेले आहे. तसेच दुसरं घर फोडले होते मारुती परशुराम गुरव व पार्वती मयेकर व परशुराम कुमरजोडकर अशी 4 लोकांची घरं फोडलेली आहेत रात्री 1-2च्या सुमारास.
ಈ ಕಳ್ಳತನದಲ್ಲಿ ಎಷ್ಟು ಪ್ರಮಾಣದ ಕಳ್ಳತನವಾಗಿದೆ ಎಂದು ಖಚಿತವಾಗಿ ತಿಳಿಯಲು ಸಾಧ್ಯವಿಲ್ಲ. ಆದರೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಶೆಡ್ಗಾಳಿಯಲ್ಲಿ ಮುಚ್ಚಿದ 4 ಮನೆಗಳ ಬೀಗವನ್ನ ಮುರಿದ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ. ಆದರೆ ಈ ಘಟನೆ ಇಂದು ಬುಧವಾರ ಮಾರ್ಚ್ 5 ರಾತ್ರಿ 10 ಗಂಟೆಗೆ ಬೆಳಕಿಗೆ ಬಂದಿತ್ತು. ಆದ್ದರಿಂದ ರಾತ್ರಿ ವೇಳೆ ಆ ಸ್ಥಳದಲ್ಲಿ ಗ್ರಾಮಸ್ಥರಿಗೆ ಗದ್ದಲ ಉಂಟಾಗಿದೆ. ಪ್ರಸನ್ನ ಕುಮಾರ್, ಕೆಎಂಎಂ ಕನ್ನಡ ನ್ಯೂಸ್, ಖಾನಾಪುರ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಕ್ಕಿ ಜ್ವರದ ಬಗ್ಗೆ ಜನರು ಜಾಗೃತಿ ವಹಿಸಿ. ಹಕ್ಕಿ ಜ್ವರದ ಗುಣಲಕ್ಷಣಗಳು ಕಂಡು ಬಂದರೆ ರೋಗಿಗಳು ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಬಿಎಂ ಸರ್ಜನ್ ವಿಠಲ್ ಶಿಂದೆ ಹೇಳಿಕೆ. ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಧಿಕ್ಕಾರ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ನೇತೃತ್ವದಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರ್ನೆ ರಸ್ತೆ ತಡೆದು ಪ್ರತಿಭಟನೆ. ಗಡಿಭಾಗದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಎಂಇಎಸ್ ಶಿವಸೇನೆ ಪುಂಡಾಟಿಕೆಗೆ ಕಡಿವಾಣ. ಮಾರ್ಚ್ 10ಕ್ಕೆ ಕನ್ನಡ ಸಂಘಟನೆಗಳ ಶಕ್ತಿ ಪ್ರದರ್ಶನ. ಕರ್ವೆ ಶಿವರಾಮೇಗೌಡ ಬನದ್ ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷ ಮಾಂತೇಶ್ ರಣಕಟ್ಟಿಮಠ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.